ನಂದಿಶಂಕರ್ ಅಂಕಲ್, ನಾನು ಎಷ್ಟು ಹೇಳ್ತಾರೋ ಇವ್ರು ಯಾರೂ ಕೇಳ್ತಿಲ್ಲ. ಸರ್ಪಯಾಗ ಮಾಡೋದು ಬೇಡ ಅಂತ ನೀವಾದ್ರೂ ಹೇಳಿ ಅಂಕಲ್. ಇಲ್ಲಮ್ಮ, ಸರ್ಪಯಾಗ ಆಗಲೇಬೇಕು. ಖಂಡಿತ ಆಗುತ್ತೆ ನಂದೀಶ. ಆ ಸರ್ಪಗಳ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತೀನಿ. ಯಾಕೆಷ್ಟು ಹಠ ಮಾಡ್ತಾ ಇದ್ರ ಅಂಕಲ್? ಸರ್ಪಗಳ ಬಗ್ಗೆ ಯಾಕೆಷ್ಟು ಕೋಪ ನಿಮ್ಗೆ? ಯಾಕೆ ಅಂದ್ರೆ ನಮಗೆ ಸರ್ಪಗಳಿಂದ ಆಗಿರೋ ತೊಂದರೆ ಒಂದ ಎರಡ, ಕೊನೆಗೆ ನನ್ನ ಮಗನ ಕೊಂದು ಹಾಕಿದೆ. ಬೇಡ ಬೇಡ ಅಂದ್ರೂ ಸರ್ಪಗಳ ಸೇಡನ್ನ ಯಾಕೆ ಕಟ್ಕೋತಾ ಇದ್ದೀರಾ ನೀವು? ನನಗೆ ಯಾವ ದೋಷನೂ ತಟ್ಟಲ್ಲ. ಯಾಕಂದ್ರೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಸರ್ಪಗಳ ಸಂತತಿ ಉಳಿದಿದ್ರೆ ಇನ್ನು ಒಂದ್ಸತಿ ಯೋಚನೆ ಮಾಡಿ ಅಂಕಲ್. ಈ ಯಾಗ ಮಾಡೋದ್ರಿಂದ ಮನೆಯವ್ರಿಗೆ ಕೆಟ್ಟದಾಗಬಾರ್ದಲ್ವಾ? ಯಾಗ ಮಾಡೋದ್ರಿಂದ ಆಗಲ್ಲ, ಯಾಗ ಮಾಡದೇ ಇರೋದ್ರಿಂದ ಆಗತ್ತೆ. ಹೌದು, ನೀನು ಈ ಯಾಗದ ಬಗ್ಗೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೀಯಾ? ಸರ್ಪಗಳ ಬಗ್ಗೆ ನಿನಗೇನು ಕನಿಕರ? ಕನಿಕರ ಅಲ್ಲ, ಮನುಷ್ಯತ್ವ. ಆ ಮೂಕ ಜೀವಿನ ನಾವ್ ಯಾಕೆ ಕೊಲ್ಬೇಕು? ಮನುಷ್ಯತ್ವ ಮನುಷ್ಯರ ಜೊತೆನೆ ಉಪಯೋಗಕ್ಕೆ ಬರಲ್ಲ, ಇನ್ನು ಸರ್ಪಗಳ ಜೊತೆನ. ಅಂಕಲ್, ನನಗ್ ಯಾಕೋ ಶಿವಾನಿ, ತ್ರಿವಿಕ್ರಮನ ಸಾವು ನನ್ನ ಕಣ್ಣು ಮುಂದೆನೇ ಇದೆ. ಅವನು ಸಾವಿಗೆ ಪ್ರತೀಕಾರ ತೀರಿಸ್ಕೊಟ್ಟಿಲ್ಲ ಅಂದ್ರೆ ನನಗೆ ಸಮಾಧಾನ ಇಲ್ಲ. ಸರ್ಪಯಾಗ ನಡೆಯೋದು ಶತಸಿದ್ಧ. ಅಲ್ಲ ಅಂಕಲ್. ಯಾಕಪ್ಪ ಜೋರಾಗಿ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಶಿವಾನಿ ಸರ್ಪಯಾಗನ ಬೇಡ ಅಂತಿದ್ದಾಳೆ. ಏನ ಸರ್ಪಯಾಗ ಬೇಡ ಅಂತ ಇದ್ದಾಳ? ಯಾಕೆ ಶಿವ, ಏನಾಯ್ತು? ತ್ರಿಶೂಲ್, ಸರ್ಪಯಾಗ ಮಾಡೋದ್ರಿಂದ ಈ ಮನೆ ಕೆಟ್ಟದಾಗುತ್ತೆ, ಸರ್ಪ ದೋಷ ತಟ್ಟುತ್ತೆ. ಹಾಗೆಲ್ಲ ಏನೂ ಆಗೋದಿಲ್ಲ ಶಿವಾನಿ, ನೀನು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ಅಪ್ಪ ಯಾವ ನಿರ್ಧಾರ ತಗೊಂಡ್ರು ಅದು ಸರಿಯಾಗೇ ಇರುತ್ತೆ. ಅದ್ರ ವಿರುದ್ಧವಾಗಿ ನೀನಲ್ಲ, ಯಾರೇ ಮಾತಾಡಿದ್ರು ತಪ್ಪು. ನಂದಿಶಂಕರ್ ಅಂಕಲ್, ನಾನು ಎಷ್ಟು ಹೇಳ್ತಾರೋ ಇವ್ರು ಯಾರೂ ಕೇಳ್ತಿಲ್ಲ. ಸರ್ಪಯಾಗ ಮಾಡೋದು ಬೇಡ ಅಂತ ನೀವಾದ್ರೂ ಹೇಳಿ ಅಂಕಲ್. ಇಲ್ಲಮ್ಮ, ಸರ್ಪಯಾಗ ಆಗಲೇಬೇಕು. ಇಷ್ಟು ದಿವಸ ಹಾವುಗಳಿಂದ ಕಷ್ಟಪಟ್ಟಿದ್ದು ಸಾಕು, ಅದಿಲ್ಲಿಗೆ ಕೊನೆ ಆಗಬೇಕು. ಈಗಾಗಲೇ ತ್ರಿವಿಕ್ರಮನ ಕಳ್ಕೊಂಡ್ಬಿಟ್ಟಿದ್ದೀವಿ, ಹಾಗೆ ತ್ರಿಶೂಲ್ನ ಕಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನಾದರೂ ಸರ್ಪಯಾಗ ಆಗಲೇಬೇಕು. ಖಂಡಿತ ಆಗುತ್ತೆ ನಂದೀಶ. ಆ ಸರ್ಪಗಳ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತೀನಿ. ತ್ರಿಶೂಲ್, ನೀನ್ ಯಾಕೆ ಹೇಗೆ ಮಾಡ್ತಿದ್ಯಾ? ನೀನಾದ್ರೂ ನನ್ನ ಅರ್ಥ ಮಾಡ್ಕೋತೀಯ ಅನ್ಕೊಂಡಿದ್ದೆ, ಆದ್ರೆ ನೀನು ಯಾಕೆ ಸರ್ಪಯಾಗದ ಪರವಾಗಿ ನಿಂತಿದ್ಯಾ? ಅದರಲ್ಲಿ ಏನು ತಪ್ಪಿಲ್ಲ. ಇದರಿಂದ ಏನಾದ್ರೂ ಕೆಡಕಾದ್ರೆ ಮನೆಯವರೆಲ್ಲ ನಾಗಗಳ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಇದರಿಂದ ಅವ್ರಗಳ ಮನ್ಸಿಗೆ ನೋವಾಗಲ್ವಾ? ಅಜ್ಜಿ ಅಮ್ಮ ಎಲ್ಲ ನಾಗದೇವ್ರನ್ನ ಪೂಜೆ ಮಾಡ್ತಾರೆ, ಆದ್ರೆ ನೀವುಗಳು ಸರ್ಪಯಾಗ ಮಾಡಿ ಅವುಗಳನ್ನ ನಾಶ ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ, ಇದು ಸರಿನಾ? ಅವ್ರು ಪೂಜೆ ಮಾಡಿ, ನನಗದ್ರ ಮೇಲೆ ಭಕ್ತಿ ಇಲ್ಲ, ನಂಬಿಕೆನೂ ಇಲ್ಲ. ನನಗೇನೋ ಅಪ್ಪ ಮಾಡ್ತಾ ಇರೋದೇ ಸರಿ ಅಂತ ಅನಿಸ್ತದೆ. ಸರ್ಪಗಳು ಮೂಕ ಜೀವಿಗಳು, ನೀವೆಲ್ಲರೂ ಸೇರ್ಕೊಂಡು ಅವುಗಳ ಜೀವ ತೆಗಿತೀರಾ? ನನಗೆ ಹಾವುಗಳೇ ಆಗದೆ. ಹಾವುಗಳು ಒಂದು ಚೂರು ಕರುಣೆ. ಶೂಲ್, ನಿನ್ಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಎಲ್ಲ ಅರ್ಥ ಆಗ್ತದೆ ಶಿವ. ನನಗೆ ಇಷ್ಟು ವರ್ಷ ನಂಬಿದ್ರಿಂದ ನಮಗೇನು ಒಳ್ಳೇದಾಗಿಲ್ಲ, ಬರೀ ಕೆಟ್ಟದೇ ಆಗಿರೋದು. ಸರ್ಪಯಾಗದಿಂದ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದು ನಿನಗೆ ಗೊತ್ತಿದ್ಯಾ? ಏನಾಗ್ಬಿಡುತ್ತೆ? ನಿನಗೆ ಹೇಳೋದಕ್ಕೆ ಆಗ್ತಿಲ್ಲ. ಸರ್ಪಯಾಗದಿಂದ ನಮ್ಮ ಕುಲನೇ ನಾಶ ಆಗುತ್ತೆ. ಆದಿಶೇಷನಾಗಿ ನಿನ್ನ ಕುಲಕ್ಕೆ ಆಪತ್ತು ಬರೋ ಹಾಗೆ ಮಾಡ್ತಿದ್ಯಾ ನೀನು? ನಿನಗೆ ಕೇಳ್ತಾ ಇರೋದು, ಹೇಳು ಏನಾಗುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ದಯವಿಟ್ಟು ತ್ರಿಶೂಲ್, ಇದಕ್ಕೆ ನೀನು ಒಪ್ಕೋಬೇಡ. ಹೇಗಾದ್ರೂ ಮಾಡ್ತಾಡಿ. ಶಿವಾನಿ, ನೀನ್ ಏನೇ ಹೇಳಿದ್ರು ಹಾವಿನ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಹುಟ್ಟಲ್ಲ. ಯಾವತ್ತು ಹಾವು ಬಗ್ಗೆ ನನಗೆ ಸಾಫ್ಟ್ ಕಾರ್ನರ್ ಬರೋದಿಲ್ಲ. ನನಗೆ ನೀನು ಸುಮ್ಮನೆ ಕೋಪ ಬರ್ಸ್ಬೇಡ. ಈ ವಿಷಯ ಇಲ್ಲಿಗೆ ಬಿಟ್ಬಿಡು.
ಪರಮೇಶ್ವರ, ನನ್ನ ಒದ್ದಾಟ ಆದಿಶೇಷನ್ಗೆ ಅರ್ಥ ಆಗ್ತಿಲ್ಲ. ನಾನು ಏನ್ ಮಾಡ್ಲಿ ಈಗ? ಇವನಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಯಜಮಾನ್ರೆ, ಶಿವಾನಿ ಹತ್ರ ಯಾಕೆ ಕೋಪದಲ್ಲಿ ಮಾತಾಡಿದ್ರಿ? ಅವರು ಬೇಜಾರು ಮಾಡ್ಕೊಂಡಿರ್ತಾರೆ. ಮತ್ತೆ ಸರ್ಪ ಯಾಗದ ವಿಚಾರದಲ್ಲಿ ಅಷ್ಟೊಂದು ಹಠ ಮಾಡಿದ್ರೆ ಕೋಪ ಬರಲ್ವ ನಂದೀಶ? ಹಾಗಂತ ಮನೆ ಸೊಸೆ ಮೇಲೆ ರೇಗೋದು ಸರಿ ಇಲ್ಲ ಯಜಮಾನ್ರೆ. ಆ ಇಚ್ಛಾದಾರಿ ನಾಗಗಳನ್ನ ನೆನೆಸ್ಕೊಂಡ್ರೆ ನಾನು ಇಷ್ಟು ಕಂಟ್ರೋಲ್ನಲ್ಲಿರೋದೇ ಹೆಚ್ಚು. ಒಂದೊಂದು ಕ್ಷಣನೂ ಮುಂದೇನು ಅನ್ನೋ ಯೋಚನೆ ಕಾಡ್ತಿದೆ ನಂದೀಶ. ಅಂಥದ್ದೇನಾಯ್ತು ಯಜಮಾನ್ರೆ? ಬಾಬಾ ಹೇಳಿರೋ ಪ್ರಕಾರ ಇಚ್ಛಾದಾರಿ ನಾಗಗಳು ನಮ್ಮ ಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದಂತೆ, ನಮ್ಮ ಮೇಲೆ ಸೇಡ್ ತೀರಿಸ್ಕೋಬೋದಂತೆ. ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ? ಬಾಬಾ ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ. ಇಚ್ಛಾದಾರಿ ನಾಗಗಳು ಯಾರ ರೂಪ ಪಡ್ಕೊಳ್ಬೇಕಾದ್ರೂ ನಮ್ಮನ್ನ ಸಾಯಿಸ್ಬೋದಂತೆ. ನಾವು ಕ್ಷಣ ಕ್ಷಣಕ್ಕೂ ಹುಷಾರಾಗಿರ್ಬೇಕು. ಇದೇನು ಯಜಮಾನ್ರೆ, ದಿನೇ ದಿನೇ ಭಯ ಹೆಚ್ಚಾಗೋಯ್ತಲ್ಲ? ಇಷ್ಟಕ್ಕೆಲ್ಲ ಕಾರಣ ತ್ರಿವಿಕ್ರಮ್ ಸಾವು. ಆ ಇಚ್ಛಾದಾರಿ ನಾಗಗಳ ಕೈಗೆ ಸಿಗಾಕೊಂಡಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅವನ್ನ ಕಳ್ಕೊಂಡು ಮನಸ್ಸಿಗೆ ತುಂಬಾ ನೋವಾಗ್ತಿದೆ. ಅರಗಿಸ್ಕೊಳಕ್ಕೆ ಆಗ್ತಿಲ್ಲ, ಮನೆಯವ್ರಿಗೂ ಸಮಾಧಾನ ಹೇಳಕ್ಕಾಗ್ತಿಲ್ಲ. ಒಂದು ಕಡೆ ಆ ಇಚ್ಛಾಧಾರಿ ನಾಗಗಳು, ಒಂದು ಕಡೆ ಮಗನ ಅಕಾಲ ಮರಣ, ಇದರಲ್ಲಿ ಸಿಕ್ಕಾಕೊಂಡಿದ್ದೀನಿ. ನೀನೇ ಹೇಳು ನಂದೀಶ, ನಾನೇನ್ ಮಾಡ್ಲಿ? ಸಾಕು ಯಜಮಾನ್ರೆ ನಿಮ್ಮ ನಾಟಕ. ತ್ರಿವಿಕ್ರಮ್ನ ನೀವೇ ಸಾಯಿಸಿ ಎಲ್ರೂ ಮುಂದೆ ಒಳ್ಳೆಯವ್ರ ತರ ನಾಟಕ ಆಡ್ತಾ ಇದ್ದೀರಾ. ಈ ನಡುವೆ ಆ ಇಚ್ಛಾಧಾರಿಗಳ ಬಗ್ಗೆ ಗಮನ ಹರಿಸಕ್ಕೆ ಆಗ್ತಿಲ್ಲ. ನಾವೆಷ್ಟೇ ಹುಷಾರಾಗಿದ್ರು ಆ ಕ್ಷಣಕ್ಕೆ ಮೈಮರ್ತು ಬಿಡ್ತೀವಿ. ಅದಕ್ಕೆ ಶಾಶ್ವತ ಪರಿಹಾರ ಹುಡುಕಿರೋದು ಅದೇ ಸರ್ಪಯಾಗ. ಅಲ್ಲ ಯಜಮಾನ್ರೆ, ಒಂದು ಹಾವನ್ನ ಸಾಯಿಸಿ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ. ಎಲ್ಲ ಹಾವನ್ನು ಸಾಯಿಸಿದ್ರೆ ಇನ್ನೇನು ಪಾಪ ಸುತ್ಕೊಳುತ್ತೋ? ಅದಕ್ಕೆಲ್ಲ ಬಾಬಾ ಇದ್ದಾರೆ. ಸರ್ಪಯಾಗದ ಬಗ್ಗೆ ಐಡಿಯಾ ಅವರೇ ಕೊಟ್ಟಿರುವಾಗ ಅದನ್ನು ಯೋಚನೆ ಮಾಡಿರ್ತಾರೆ, ಪರಿಹಾರನೂ ಅವರೇ ಕೊಡ್ತಾರೆ. ಆದರೂ ನಂದೀಶ, ನೀನು ಅರೆ ಮನಸ್ಸು ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ತ್ರಿವಿಕ್ರಮ್ ತರನೇ ತ್ರಿಶೂಲು ಸಿಗಾಕೊಂಡ್ರೆ ಏನ್ ಮಾಡೋದು? ಅಯ್ಯಯ್ಯೋ, ಹಾಗೆಲ್ಲ ಏನೂ ಆಗ್ಬಾರ್ದು. ನೀವು ಹೇಳಿದಾಗೇನೆ ಯಾಗ ಆಗ್ಬೇಕು. ಯಾಕೆಂದ್ರೆ ತ್ರಿಶೂಲ್ ನನ್ನ ಮಗ, ಅವ್ನಿಗೆ ಒಳ್ಳೇದೇ ಆಗ್ಬೇಕು. ನನ್ನ ಮಗ ಅಂದ್ರೆ 23 ವರ್ಷ ಸಾಕಿದ್ದೀನಲ್ಲ ಯಜಮಾನ್ರೆ, ಆ ವಾತ್ಸಲ್ಯ ಅಷ್ಟೇ. ಅರ್ಥ ಆಗುತ್ತೆ ಕಣ. ತ್ರಿಶೂಲ್ ಕೂಡ ನಿನ್ನ ಮಗ ಇದ್ದಾಗ. ನನ್ನ ಮಗ ಇದ್ದಂಗಲ್ಲ, ನನ್ನ ಮಗನೇ, ನಾನು ಜನ್ಮ ಕೊಟ್ಟ ಮಗ. ನಾಳೆ ಸರ್ಪಯಾಗಕ್ಕೆ ಎಲ್ಲ ತಯಾರಿನೂ ಮಾಡಬೇಕು ನಂದೀಶ. ಮಾಡ್ತೀನಿ ಯಜಮಾನ್ರೆ. ತ್ರಿವಿಕ್ರಮ್ನ ಕೊಂದವ್ರನ್ನ ನಾಶ ಮಾಡಬೇಕಲ್ಲ, ಚೆನ್ನಾಗೇ ಮಾಡ್ತೀನಿ. ಬಾಬಾನ ನೋಡಕ್ ಹೋಗ್ಬೇಕು. ಕಾರ್ ರೆಡಿ ಇದೆಯಾ? ರೆಡಿ ಇದೆ ಯಜಮಾನ್ರೆ. ನಿನ್ನ ಕೆಲಸ ಎಲ್ಲ ಮುಗಿದಿದ್ರೆ ಹೋಗ್ಬೋದು. ಸರಿ, ನಡಿ. ಅಂತೂ ಅವ್ರು ಹೊರಟೇ ಬಿಟ್ರಲ್ಲ. ಪರಮೇಶ್ವರ, ಏನಿದೆಲ್ಲ? ನನಗೆ ದಿಕ್ಕೆ ತೋಚ್ತಾ ಇಲ್ಲ. ನಾಗಕುಲ ದೊಡ್ಡ ಅಪಾಯಕ್ಕೆ ಸಿಲುಕ್ತಾ ಇದೆ. ನಾಗಕುಲನ ಹೇಗೆ ಕಾಪಾಡ್ಕೊಳ್ಳಿ ನಾನು? ಬಾಬಾ, ನಾವು ಯಾಗಕ್ಕೆ ತಯಾರಾಗಿ ಬಂದಿದ್ದೀವಿ. ನಾನು ಹೇಳಿರುವ ವಿಧಿವಿಧಾನಗಳನ್ನು ಪಾಲಿಸಿದ್ದೀರಾ? ಹೌದು, ಎಲ್ಲಾ ಪಾಲಿಸಿದ್ದೀವಿ. ವಾಸುಕಿ ವಂಶ ಮತ್ತು ತಕ್ಷಕ ವಂಶಗಳ ಎಲ್ಲಾ ಗಂಡು ಸರ್ಪಗಳನ್ನು ನಾಶ ಮಾಡಲು ಮಾಡುತ್ತಿರುವ ಯಾಗವಿದು. ಯಾವುದೇ ಅಹಿತಕರ ಸುದ್ದಿ ಬಂದರೂ, ಅಡ್ಡಿ ಆತಂಕಗಳು ಎದುರಾದರೂ ಯಾಗದ ಮಧ್ಯೆ ಯಾರೂ ತೆರಳುವಂತಿಲ್ಲ. ಕಾಯ ವಾಚ ಮನಸ ಸರ್ಪನಾಶ ಒಂದನ್ನೇ ಜಪಿಸಬೇಕು. ಆಯ್ತು ಬಾಬಾ. ಆ ಆದಿಶೇಷ ಮತ್ತು ಅವನ ಪ್ರೇಯಸಿನ ಸಾಯಿಸೋದಕ್ಕೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ನನಗೆ ಇವತ್ತು ಅವರ ಬಲಿ ಆಗ್ಬೇಕು ಅಷ್ಟೇ. ಯೋಚಿಸಬೇಡ, ಇವತ್ತು ಅವರ ಬಲಿ ಶತಸಿದ್ಧ. ಅಂಕಲ್ ಸರ್ಪಯಾಗ ಮಾಡೋಕೆ ಅಂತ ಗುರುಗಳ ಹತ್ರ ಹೋದ್ರು. ನನಗೆ ಅವ್ರನ್ನ ತಡೆಯಕ್ಕಾಗಲಿಲ್ಲ. ಪರಿಸ್ಥಿತಿ ನನ್ನ ಕೈ ಮೇಲೆ ಹೋಗ್ತಾ ಇದೆ.
ಸರ್ಪಯಾಗದಿಂದ ನಾನು ತ್ರಿಶೂಲ ಕಾಪಾಡ್ಕೊಳ್ಳಬೇಕು. ನನಗೋಸ್ಕರ ಮರುಜನ್ಮ ಪಡೆದಿರೋ ಆದಿಶೇಷನ ಮತ್ತೆ ನಾನು ಕಳ್ಕೊಳ್ಳ. ಆದಿಶೇಷ, ನೀನೇ ನಿನ್ ಪ್ರಾಣಕ್ಕೆ ಅಪಾಯ ತಂದ್ಕೋತಿದ್ಯಾ. ಒಂದೇ ಒಂದು ಮಾತಿಗೆ ಬೇಡ ಅಂದಿದ್ರು ಇವತ್ತು ಸರ್ಪಯಾಗ ನಡೀತಾನೆ ಇರ್ಲಿಲ್ಲ. ಯಾಕೆ ಹೀಗೆ ಮಾಡ್ದೆ? ಆದಿಶೇಷ, ನನ್ನ ಪ್ರಾಣ ಒತ್ತಿಟ್ಟಾದ್ರೂ ಸರಿ, ನಾನು ನಿನ್ನನ್ನು ಕಾಪಾಡ್ಕೋತೀನಿ. ಇಲ್ಲ, ನಾನು ನಿನ್ನನ್ನು ಕಳ್ಕೊಳ್ಳಲ್ಲ. ಯಾಗ ಮುಗಿಯೋವರೆಗೂ ನಾನು ಎಲ್ಲಿಗೂ ಹೋಗೋದಿಲ್ಲ, ನಿನ್ನ ಜೊತೆನೇ ಇರ್ತೀನಿ. ಬಾಬಾ, ಸರ್ಪಯಾಗದ ಫಲ ಸಿಗೋದಿಕ್ಕೆ ಇನ್ನೂ ಎಷ್ಟೊತ್ತಾಗ್ಬೋದು? ತುಂಬಾ ಸಮಯ ಹಿಡಿಯಬಹುದು ವಿಜಯ. ಏಕೆಂದರೆ ಈಗಾಗಲೇ ಇಚ್ಛಾಧಾರಿ ನಾಗಗಳಿಗೆ ಸರ್ಪಯಾಗದ ಸೂಚನೆ ದೊರಕಿರುತ್ತದೆ. ಜೀವ ಉಳಿಸಿಕೊಳ್ಳಲು ಸುರಕ್ಷಿತ ಜಾಗಕ್ಕೆ ಪ್ರಯಾಣ ಬೆಳೆಸಬೇಕು. ಅಂದ್ರೆ ಸರ್ಪಗಳು ತಪ್ಪಿಸ್ಕೊಂಡ್ಬಿಡ್ತಾವ? ಅಸಾಧ್ಯ. ನಾಗ ಸರ್ಪಗಳು ಅತಳ ವಿತಳ ಪಾತಾಳ ಎಲ್ಲೇ ಅಡಗಿದ್ದರೂ ಈ ಯಾಗಾಗ್ನಿಯ ಹತ್ತಿರ ಬರಲೇಬೇಕು. ತಪ್ಪಿಸ್ಕೊಳ್ಳೋಕೆ ಬೇರೆ ದಾರಿ ಏನಾದರೂ ಹುಡುಕಿದ್ರೆ ಬಾಬಾ? ಈ ಯಾಗದ ಶಕ್ತಿಯ ಬಗ್ಗೆ ನಿಮಗಿನ್ನೂ ಅರಿವಿಲ್ಲ. ಜನಮೇಜಯನ ಸರ್ಪಯಾಗದಿಂದ ತಪ್ಪಿಸಿಕೊಳ್ಳಲು ವಾಸುಕಿಗೆ ಸಾಧ್ಯವಾಗವಾಗ ಇನ್ನು ಆದಿಶೇಷ. ಹಾಗಾದ್ರೆ ಆದಿಶೇಷ ಇಲ್ಲಿಗೆ ಬಂದೇ ಬರ್ತಾನೆ, ಅವನ್ ಬಲಿ ಹಾಗೆ ಆಗ್ತಾನೆ. ಖಂಡಿತ. ಆದರೆ ಅದು ಸುಲಭವಲ್ಲ. ಆದಿಶೇಷನನ್ನು ಬಲಿ ತೆಗೆದುಕೊಳ್ಳಬೇಕಾದರೆ ಮೊದಲು ಅವನ ಶ್ರೇಯಸ್ಸಿಯನ್ನು ಎದುರಿಸಬೇಕು. ಇಚ್ಛಾಧಾರಿ ನಾಗಿಣಿನ ಆದಿಶೇಷನನ್ನು ನಾಶ ಮಾಡಲು ಕಠಿಣವಾಗುತ್ತಿರುವುದೇ ಅವಳಿ. ಆದಿಶೇಷನನ್ನು ಕಾಪಾಡಿಕೊಳ್ಳಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾಳೆ. ಇಚ್ಛಾಧಾರಿ ನಾಗಿಣಿ ಪ್ರಯತ್ನ ಯಶಸ್ವಿ ಆದ್ರೆ ಯಾಗ ನಿಂತೋಗುತ್ತಾ? ಅಡ್ಡಿಯಾಗಬಾರದು ಅಂತಾನೆ ಈ ಯಾಗವನ್ನು ಮಾಡುತ್ತಾಳೆ. ಏನ್ ಮಾಡ್ತೀರಾ ಬಾಬಾ? ನಾನು ಮಾಡುತ್ತಿರುವ ಪೂಜೆ ನಿಮ್ಮ ಪಾಲಿಗೆ ರಕ್ಷಕವಚ, ಆದರೆ ಅವಳ ಪಾಲಿಗೆ ಮೃತ್ಯು ಕವಚ. ನನ್ನ ಮಂತ್ರ ಶಕ್ತಿಯಿಂದ ಅವಳನ್ನು ಬಂಧಿಸುತ್ತೇನೆ. ಅವಳ ಶಕ್ತಿಗಳು ಕೆಲಸ ಮಾಡದಂತೆ ನೋಡಿಕೊಳ್ಳುತ್ತೇನೆ. ಹಾಗಾದ್ರೆ ಅವಳು ವೀಕ್ ಆಗ್ತಾಳೆ. ಆಗ ಅವಳನ್ನ ಎದುರಿಸೋದು ಸುಲಭ ಅಲ್ವಾ ಬಾಬಾ? ನನ್ನ ಉದ್ದೇಶವು ಓಂ ಹ್ರೀಂ ಹ್ರೂಂ ಫಟ್ ಫಟ್ ಸ್ವಾಹ. ಬಾಬಾ, ಏನಿದು? ಉಂಗುರ. ಇದು ಇಚ್ಛಾಧಾರಿ ನಾಗಿಣಿಯ ಕೈ ಸೇರಬೇಕು. ಇದರಿಂದ ಅವಳು ರೂಪ ಬದಲಿಸಲು ಸಾಧ್ಯವಿಲ್ಲ. ಹಾಗೆ ಅವಳ ಯಾವ ಶಕ್ತಿಯೂ ಕೆಲಸ ಮಾಡುವುದು. ಇದನ್ನ ಅವಳ ಕೈಗೆ ಹೇಗೆ ತೋರಿಸೋದು? ಅವಳಿಗೆ ಅನುಮಾನ ಬರಲ್ವಾ? ಇದೆ. ಈ ಉಂಗುರದ ಗುಣ ವಿಶೇಷ. ಇದು ಅದೃಶ್ಯ ಉಂಗುರ. ಇದು ಯಾವುದೇ ಕಾರಣಕ್ಕೂ ಅವಳಿಗೆ ಕಾಣಿಸಿಕೊಳ್ಳುವುದಿಲ್ಲ. ಇದರಿಂದ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಅವಳಿಗೆ ಸಾಧ್ಯವಾಗುವುದಿಲ್ಲ. ಹಾಗಾದ್ರೆ ಅಷ್ಟು ಅವಳ ಕೈಗೆ ಸೇರುವಾಗ ಮಾಡಿ ಬಾಬಾ. ಏನಿದು? ಬೆಳ್ಳಗೇನೋ ಸ್ಪರ್ಶ ಆದಾಗಾಯ್ತಲ್ಲ. ಏನು ಕಾಣಿಸ್ತಿಲ್ವಲ್ಲ? ಏನೂ ಇಲ್ಲ, ಎಲ್ಲ ನನ್ನ ಭ್ರಮೆ ಅನ್ಸುತ್ತೆ.
ಇಚ್ಛಾಧಾರಿ ನಾಗಿಣಿ. ಇದೇನ್ ಬಾಬಾ ಇಷ್ಟೊಂದು ಖುಷಿಯಾಗಿದ್ದೀರಾ? ಇಚ್ಛಾಧಾರಿ ನಾಗಿಣಿ ನನ್ನ ಸರ್ಪಯಾಗದ ಶಕ್ತಿಗೆ ತುತ್ತಾದ್ಲು. ಇನ್ನ ಅವಳು ನನ್ನ ಸರ್ಪಯಾಗವನ್ನು ತಡೆಯಲು ಸಾಧ್ಯವೇ ಇಲ್ಲ. ಅವಳ ಶಕ್ತಿಯೂ ಕೆಲಸ ಮಾಡುವುದು. ಎಂತ ಮಾತು ಹೇಳಿದ್ರಿ ಬಾಬಾ. ಸರ್ಪಯಾಗದಲ್ಲಿ ಅರ್ಧ ಗೆದ್ದಷ್ಟೇ ಖುಷಿ ಆಯ್ತು. ನನಗೂ ಅಷ್ಟೇ. ನಾಗಿಣಿಯಲ್ಲಿ ತೊಂದರೆ ಕೊಟ್ಬಿಡ್ತಾಳು ಅಂತ ಭಯ ಕಾಡ್ತಾ ಇತ್ತು. ಬಾಬಾ ಇನ್ಯಾಕ್ತಡ ಸರ್ಪಯಾಗ ಶುರು ಮಾಡೋಣ? ಶುರುವಾಗಲಿ, ಆದರೆ ಅವಸರ. ಇಡೀ ಭೂಮಂಡಲವೇ ಕಂಪಿಸುವ ಕ್ಷಣಗಳು ಅಲ್ಲೋಲ ಕಲ್ಲೋಲವಾಗಬಾರದು. ಗಂಡು ಸರ್ಪಗಳು ಅವರ ರಾಜ ಆದಿಶೇಷನ ಸಹಿತ ದಹನವಾಗುವ ಸಮಯವಿದು. ಅರಿಯದೆ ಇನ್ಯಾವುದೋ ಅಡ್ಡಿ ಎದುರಾಗಬಹುದು, ಪ್ರಾಣಾಪಾಯವೂ ಎದುರಾಗಬಹುದು. ಯಾವುದೇ ಕಾರಣಕ್ಕೂ ಯಾಗ ನಿಲ್ಲಿಸಬಾರದು. ಯಾಗ ನಿಲ್ಲಿಸಿದರೆ ನಿನ್ನ ಪ್ರಾಣಕ್ಕೆ ಕಂಟಕ ಕಟ್ಟಿಟ್ಟ ಬುದ್ಧಿ. ಯಾವುದೇ ಕಾರಣಕ್ಕೂ ಯಾಗ ನಿಲ್ಸಲ್ಲ ಬಾಬಾ. ಸರಿ ಉಳಿತು. ನಾನು ಹೇಳುವ ಹಾಗೆ ಒಂದೊಂದಾಗಿ ಯಾಗಕ್ಕೆ ಅರ್ಪಿಸಿ. ನಾವೇರ ಮೀರ್ತಾ ಇದೆ. ಸರ್ಪಯಾಗದಿಂದ ಆದಿಶೇಷನ ಕಾಪಾಡ್ಕೊಳ್ಳೋ ಯಾವ ದಾರಿನೂ ತೋಚ್ತಾ ಇಲ್ವಲ್ಲ. ಏನ್ ಮಾಡ್ಲಿ? ನಾನೀಗ ಆದಿಶೇಷನ ಕಾಪಾಡ್ಕೊಳ್ಳೋದಷ್ಟೇ ಅಲ್ಲ, ಇಡೀ ನಾಗ ಸಂಕುಲನ ರಕ್ಷಿಸೋ ಜವಾಬ್ದಾರಿ ಕೂಡ ನನ್ನ ಮೇಲೆ ಇದೆ. ಏನ್ ಮಾಡ್ಲಿ ನಾನು? ಏನಿದು? ನಾಗನೇ ಯಾಕೆ ಬದಲಾಗ್ತಿಲ್ಲ? ಏನಾಯ್ತು? ಯಾಕೆ ಹೇಗಾಗ್ತಿದೆ? ಅಯ್ಯೋ, ನಾಗನೇ ಯಾಕೆ ಬದಲಾಗ್ತಿಲ್ವಲ್ಲ? ಏನಾಯ್ತು ನನಗೆ? ಏನಾದ್ರೂ ವಿಶೇಷವಾದ ದಿನಾನ ಅಲ್ಲ, ಯಾವ ವಿಶೇಷನೂ ಇಲ್ಲ. ಮತ್ತೆ ಯಾಕೆ ಹೀಗಾಗ್ತಿದೆ? ಅಯ್ಯೋ, ನನ್ನ ಶಕ್ತಿಗಳು ಯಾವುದು ಕೆಲಸ ಮಾಡ್ತಿಲ್ವಲ್ಲ. ನನಗೆ ಅಸಹಾಯಕಳಾಗಿದ್ದೇನೆ. ಏನ್ ಮಾಡ್ಲಿ ಪರಮೇಶ್ವರ? ನನ್ಗೇನ್ ಮಾಡ್ಲಿ? ನನ್ನ ಆದಿಶೇಷನ ನಾನು ಹೇಗೆ ರಕ್ಷಿಸ್ಕೊಳ್ಳಿ? ಇಡೀ ನಾಗ ಸಂಕುಲನ ನಾನು ಹೇಗೆ ಕಾಪಾಡ್ಕೊಳ್ಳಿ? ಆದಿಶೇಷ ಯಾವಾಗ ಬರ್ತಾನೆ ಬಾಬಾ? ಈ ಯಾಗದಿಂದ ಹೊರಡೋ ಶಕ್ತಿ ಆದಿಶೇಷನನ್ನು ಇಲ್ಲಿಗೆ ಕರೆತರುತ್ತದೆ. ಚಿಂತಿಸಬೇಕು. ಆದಷ್ಟು ಬೇಗ ಆಗ್ಲಿ ಬಾಬಾ. ತಡ ಆದಷ್ಟು ಯಾವ್ದಾದ್ರು ಅಡ್ಡಿ ಕಾಡುತ್ತೇನೋ ಅಂತ ಭಯ ಆಗ್ತಾ ಇದೆ. ಆದಿಶೇಷನ ಜೊತೆ ನಾಗ ಸಂಕುಲನೆ ನಾಶ ಮಾಡ್ತಾ ಇದೀವಿ. ಇನ್ನು ಯಾವ ಶಾಪ ನಮಗ್ ಬೆನ್ನು ಹಟ್ಟೋದಿಲ್ಲ ತಾನೆ? ಸೇಡನ್ನು ತೀರಿಸಿಕೊಳ್ಳಲು ಯಾರೂ ಉಳಿದಿರುವುದಿಲ್ಲ. ಆದಿಶೇಷ ಮತ್ತು ಅವನ ಪ್ರೇಯಸಿ ಇಬ್ಬರೂ ನಾಶವಾದ ಮೇಲೆ ಇನ್ಯಾರಿಗೂ ನಿಮ್ಮ ಬಗ್ಗೆ ತಿಳಿದಿರುವುದಿಲ್ಲ. ಅಷ್ಟಾದ್ರೆ ಸಾಕು, ನಮ್ಗೆ ಯಾರಿಗೂ ತೊಂದರೆ ಆಗ್ಬಾರ್ದು. ವಿಜಯ, ನಾಗ ಸರ್ಪಗಳನ್ನು ಆವಾಹನೆ ಮಾಡೋ ಕಾಲ ಹತ್ತಿರ ಬಂದಿದೆ. ಯಾಗಾಗ್ನಿಗೆ ದರ್ಬೆಯನ್ನು ಅರ್ಪಿಸಿ. ಜೈ ಮಹಾಕಾಲ. ಇದೇನು ಬಾಬಾ ವಿಚಿತ್ರವಾಗಿದೆ? ಇದು ನಾಗ ಸರ್ಪಗಳನ್ನು ಇಲ್ಲಿಗೆ ಕರೆತರುವ ವಾಹನ. ಈ ಪ್ರಭೆ ನಾಗ ಸರ್ಪಗಳನ್ನು ತಲುಪಿದ ತಕ್ಷಣ ನಾಗ ಸರ್ಪಗಳು ನಿಜ ರೂಪಕ್ಕೆ ಬರ್ತವೆ. ಯಾಗಾಗ್ನಿಯ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸುತ್ತವೆ. ಅಂದ್ರೆ ಎಲ್ಲಾ ಹಾವುಗಳು ಬರುತ್ತಾ ಬಾಬಾ? ಪ್ರತಿಯೊಂದು ಗಂಡು ಹಾವುಗಳು ಕೂಡ ಇಲ್ಲಿಗೆ ಬರುತ್ತವೆ. ಯಾಗದಲ್ಲಿ
ತಮ್ಮನ್ನು ತಾವು ಅರ್ಪಿಸಿಕೊಳ್ಳುತ್ತಾರೆ. ಬಾಬಾ, ಎಲ್ಲ ಹಾವುಗಳು ನಾಶ ಆಗ್ತಿವೆ. ಮಾಡ್ತಿರೋ ಯಾಗ ಫಲ ಕೊಡ್ತಿದೆ. ಇದಿಂದು ಆರಂಭವಷ್ಟೇ, ಸಂಭ್ರಮಿಸಬೇಡ. ನಾಗ ಯಜ್ಞದಿಂದ ಹೊರಟಿರೋ ಪ್ರಭೆ ಆದಿಶೇಷನನ್ನು ತಲುಪಲು ನಂತರವೇ ನಮ್ಮ ಯಾಗ ಆರಂಭ. ಓಂ ನಮೋ ಕಾಲಭೈರವಾಯ ನಮಃ.